ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭವ್ಯ ಗೌಡರವರ ಅಕ್ಕ ದಿವ್ಯಾ ಗೌಡಗೆ ನಿನ್ನೆ ಎಂಗೇಜ್ಮೆಂಟ್ ಆಗಿದೆ. ಎಂಗೇಜ್ಮೆಂಟ್ ಆದ ಹುಡುಗ ಎಷ್ಟು ಶ್ರೀಮಂತ ಅಂತ ನಿಮ್ಗೆ ಗೊತ್ತಾದರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಇವರಿಬ್ಬರು ಪ್ರೀತಿಸಿದ್ದು ಹೇಗೆ, ಇವರು ಎಲ್ಲಿ ಮೀಟ್ ಆದರು ಅಂತ ಎಲ್ಲವನ್ನು ನಾನೀಗ ಹೇಳ್ತೀನಿ ಬನ್ನಿ. ನಮಗೆಲ್ಲ ತಿಳಿದಿರೋ ಹಾಗೆ ಭವ್ಯ ಗೌಡ ಎಲ್ಲರಿಗೂ ಗೊತ್ತು, ಗೀತಾ ಸೀರಿಯಲ್ ಮಾಡ್ತಿದ್ದರು, ಅದರಿಂದ ಫೇಮಸ್ ಆಗಿದ್ದರು. ಹಾಗಾಗಿಯೇ ಬಿಗ್ ಬಾಸ್ ಕೂಡ ಬಂದಿದ್ದರು, ಇನ್ನೂ ಫೇಮಸ್ ಆದರು. ದಿವ್ಯಾ ಗೌಡರವರು ಇಷ್ಟು ಫೇಮಸ್ ಆಗಲು ಕಾರಣ ರಜತ್ ಅಂತಾನೆ ಹೇಳ್ಬಹುದು, ಹಾಗೂ ಇವರ ಲಕ್ ಅಂತ ಕೂಡ ಹೇಳಬಹುದು. ಇವರು ಫ್ಯಾಮಿಲಿ ರೌಂಡ್ಗೆ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಆಗ ಬಿಗ್ ಬಾಸ್ ನಲ್ಲಿದ್ದ ರಜತ್ ರವರು ದಿವ್ಯಾ ಗೌಡರನ್ನ ರೇಗಿಸಲು ಸ್ಟಾರ್ಟ್ ಮಾಡ್ತಾರೆ. ಭವ್ಯ, ನಿನಗಿಂತ ನಿಮ್ಮ ಅಕ್ಕನೇ ಸಖತ್ತಾಗಿದ್ದಾರೆ ಎಂದು ಫುಲ್ಲು ರೇಗಿಸಲು ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಮ್ಮ ಜನಗಳು ಕೂಡ ಒಂದ್ ರೀತಿಯ ಕ್ರಶ್ ಆಗ್ತಾರೆ ಅಂತಾನೆ ಹೇಳಬಹುದು. ನಿಜವಾಗಿಯೂ ಭವ್ಯಗಿಂತ ದಿವ್ಯಾ ಗೌಡನೇ ಸಖತ್ತಾಗಿದ್ದಾರೆ. ಮುಂದಿನ ಬಿಗ್ ಬಾಸ್ಗೆ ದಿವ್ಯಾ ಗೌಡರನ್ನು ಕಳಿಸಿ ಅಂತೆಲ್ಲ ಕೇಳ್ಕೊಂಡಿದ್ರು. ದಿವ್ಯಾ ಗೌಡರವರು ಫ್ಯಾಮಿಲಿ ರೌಂಡ್ ಮುಗಿಸ್ಕೊಂಡು ಮನೆಯಿಂದ ಆಚೆ ಬಂದಾಗ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗಿತ್ತಂತೆ. ಹೌದು, ನಿಜವಾಗಿಯೂ ನಾನಿಷ್ಟು ಫೇಮಸ್ ಆಗೋದಕ್ಕೆ ಒಂದ್ ರೀತಿಯಲ್ಲಿ ರಜತೆ ಕಾರಣ ಅಂತ ಅವರು ಕೂಡ ಹೇಳ್ಕೊಂಡಿದ್ರು. ನಾನು ಯಾಕೆ ಬಿಗ್ ಬಾಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನೀವೆಲ್ಲ ಅಂದ್ಕೊಳ್ತಿರ್ಬೋದು. ಇಲ್ಲೇ ಇರೋದು ನೋಡಿ ಟ್ವಿಸ್ಟು. ದಿವ್ಯಾ ಗೌಡ ಬಿಗ್ ಬಾಸ್ಗೆ ಬಂದಿದ್ದು ಅಲ್ಲಿ ಕ್ಯಾಸ್ಟಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದ ಹೇಮಂತ್ ರವರಿಗೆ ಅಲ್ಲಿಯೇ ದಿವ್ಯಾ ಗೌಡ ಪರಿಚಯ ಆಗಿದ್ದು, ಅಲ್ಲಿಂದ ಇವರಿಬ್ಬರಿಗೂ ಫ್ರೆಂಡ್ಶಿಪ್ ಆಗಿ ನಂತರ ಲವ್ ಆಗಿದೆ. ಎಂಡೋಮಾಲ್ ಕಾಸ್ಟಿಂಗ್ ಡೈರೆಕ್ಟರ್ ಆದ ಹೇಮಂತ್ ರವರು, ನೀವು ಪ್ರತಿಯೊಂದು ಟಾಸ್ಕಲ್ಲೂ ಬಿಗ್ ಬಾಸ್ ಅಲ್ಲಿ ಏನೇ ಟಾಸ್ಕ್ ಆದರೂ ಕೂಡ ಅಲ್ಲಿ ಸೆಟಪ್ ಮಾಡೋದೇ ಹೇಮಂತ್ ರವರು. ಏನೇ ಒಂದು ಚಟುವಟಿಕೆ ಆದರೂ ಕೂಡ ಅಲ್ಲಿ ನೀವು ಮಸಿ ಬೆಳೆಯೋದಿರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಾದ್ರೆ, ನಾಮಿನೇಷನ್ ಮಾಡ್ಬೇಕಾದ್ರೆ ಏನೇನು ಸೆಟಪ್ ಆಗಿರುತ್ತಲ್ಲ ಅದೆಲ್ಲವನ್ನು ಇವರೇ ಮಾಡಿಸಿರ್ತಾರೆ. ಒಂದು ರೀತಿಲಿ ಎಂಡೋಮಾಲ್ ಶೈನ್ ರವರ ಕಾಸ್ಟಿಂಗ್ ಡೈರೆಕ್ಟರ್ ಆಗಿದ್ದಾರೆ ಇವರು. ಬಿಗ್ ಬಾಸ್ಗೆ ಬರುವ ಪ್ರತಿಯೊಂದು ಕಂಟೆಸ್ಟೆಂಟ್ ಹತ್ರ ಮಾತುಕತೆ ಮಾಡ್ತಾರೆ, ಹಾಗೆ ಒಂದು ಫೋಟೋ ಕೂಡ ತಗೊಂಡಿರ್ತಾರೆ. ನೀವು ಆಲ್ಮೋಸ್ಟ್ ಇವರ ಇನ್ಸ್ಟಾಗ್ರಾಮ್ ಐಡಿ ಕೂಡ ನೋಡಿರ್ಬೋದು. ಬಿಗ್ ಬಾಸ್ ಅಲ್ಲಿ ಇವ್ರು ಏನೇನು ಮಾಡ್ತಾರೆ ಅದೆಲ್ಲವನ್ನು ಕೂಡ ಫೋಟೋ ಹಾಕಿದ್ದಾರೆ. ಅದೇ ರೀತಿ ಇವರು ಕೂಡ ದಿವ್ಯಾ ಗೌಡರು ಕೂಡ ಬಿಗ್ ಬಾಸ್ಗೆ ಫ್ಯಾಮಿಲಿ ರೌಂಡಲ್ಲಿ ಬಂದಾಗ ಇವ್ರ ಹತ್ರ ಕೂಡ ಮಾತುಕತೆ ಆಗಿದೆ, ಫೋಟೋ ಕೂಡ ತೆಗೆಸ್ಕೊಂಡಾಗ. ಹಂಗೆ ಮಾತುಕತೆ ಆಡ್ಬೇಕಾದ್ರೆ ಸ್ವಲ್ಪ ಭವ್ಯ ಗೌಡಗೆ ಮೊದಲೇ ಪರಿಚಯ ಇರೋ ಕಾರಣ ಸೊ ಅಲ್ಲಿ ಫ್ರೆಂಡ್ಶಿಪ್ ಆಗಿದೆ ಇವರಿಬ್ಬರ ನಡುವೆ. ಅದಾಗೆ ಮಾತಾಡ್ತಾ ಲವ್ಗೆ ಸ್ವಲ್ಪ ತಿಂಗಳುಗಳು ಕಳೆದ ನಂತರ ಲವ್ ಆಗಿದೆ. ಈಗ ಇಬ್ಬರು ಕೂಡ ಎಂಗೇಜ್ಮೆಂಟ್ ಕೂಡ ಆಗಿದ್ದಾರೆ. ನನ್ನ ಪ್ರಕಾರ ಇವರನ್ನು ನೋಡೋದಾದ್ರೆ ತುಂಬಾ ಸಿಂಪಲ್ ಮನುಷ್ಯ ಅನ್ಸುತ್ತೆ, ದುರಾಂಕಾರ ಇಲ್ಲ, ಡೌನ್ ಟು ಅರ್ತ್ ಪರ್ಸನ್ ಕೂಡ. ದಿವ್ಯಾ ಗೌಡಗಿಂತ ಭವ್ಯ ಗೌಡಗೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರಂತೆ, ಇವ್ರ ಮೊದಲು ಫ್ರೆಂಡ್ ಆಗಿದ್ರಂತೆ. ಅದಾದ ನಂತರ ಇವ್ರು ನನ್ನ ಫ್ರೆಂಡ್ ಅಂತ ಎಲ್ಲ ತಿಳ್ಕೊಂಡಾದ್ಮೇಲೆ ಇವರಿಬ್ಬರಿಗೂ ಕೂಡ ಲವ್ ಆಗಿರೋದು. ಈಗ ಎಂಗೇಜ್ಮೆಂಟ್ ಆಗಿದ್ದು ಇನ್ನು 2-3 ತಿಂಗಳಲ್ಲಿ ಮದುವೆ ಕೂಡ ಆಗಲಿದೆ ಇವರಿಬ್ಬರದು. ಇನ್ನು ಸ್ವಲ್ಪ ಜನ ಹೇಳ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ ಫಿನಾಲೆವರೆಗೂ ಭವ್ಯ ಇರೋದಕ್ಕೆ ಕಾರಣನೇ ಇವರು ಅಂತ. ನಿಜವಾಗಿಯೂ ಇಲ್ಲ, ಇವರು ದಿವ್ಯಾ ಗೌಡಗೆ ಬಿಗ್ ಬಾಸ್ ಬಂದಾದ್ಮೇಲೆ ಪರಿಚಯ ಆಗಿದ್ದು ಅಥವಾ ಫ್ರೆಂಡ್ ಕೂಡ ಆಗಿರ್ಲಿಲ್ಲ ಆಗಿನ್ನು. ಆಮೇಲೆ ಭವ್ಯ ಗೌಡ ಆಚೆಗೆ ಬಂದಾದ್ಮೇಲೆ ಸ್ವಲ್ಪ ಫ್ರೆಂಡು ಲವ್ ಆ ಥರ ಎಲ್ಲ ಆಗಿರೋದು. ಅದಕ್ಕಿಂತ ಮುಂಚೆ ಇವರಿಬ್ಬರ ಪರಿಚಯ ಕೂಡ ಇಲ್ಲ ಅನ್ಸುತ್ತೆ. ಭವ್ಯ ಗೌಡ ತುಂಬ ಚೆನ್ನಾಗಿ ಆಡ್ತಿದ್ಲು, ಅದೇ ರೀತಿ ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡ್ತಾ ಇದ್ಲು. ಸೊ ಹಾಗಾಗಿ ಫಿನಾಲೆವರೆಗೂ ಬಂದಿದ್ದಾಳೆ. ಅವಳ ಶ್ರಮ ಅಲ್ಲಿಗೆ ಕರ್ಕೊಂಡು ಬಂದಿದೆ ಅಷ್ಟೇ. ಇನ್ನೇನು 2-3 ತಿಂಗಳಲ್ಲಿ ಹೊಸ ಸೀಸನ್ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗಲಿದೆ. ಅಷ್ಟರಲ್ಲಿ ಇವರಿಬ್ಬರ ಮದುವೆ ಕೂಡ ಆಗಲಿದೆ. ದಿವ್ಯಾ ಗೌಡ ಕೂಡ ಅವರು ಒಂದು ರೀತಿಯ ಬಿಸ್ನೆಸ್ ವುಮೆನ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರದ್ದು ಕೂಡ ಈಗ ಒಂದು ಬೊಕ್ಕೆ ಶಾಪ್ ಇದೆ. ಅವರು ಈಗ ಸ್ವಂತ ಅರ್ನ್ ಮಾಡ್ತಿದ್ದಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ. ನಿಮ್ಮ ಪ್ರಕಾರ ಇವರಿಬ್ಬರ ಜೋಡಿ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಜೋಡಿ ಹೀಗೆ ಸುಖಕರವಾಗಿ ಚೆನ್ನಾಗಿರಲಿ ಎಂದು ಹಾರೈಸೋಣ. ಥ್ಯಾಂಕ್ ಯು.